ಸರ್ವ ಸಂಪತ್ತಿನ ಅಧಿಕಾರಿಣಿ ಕುಬೇರನ ತಂಗಿ ಮಾಲಿನಿ. ಯಾಕೆ ಒಳ್ಳೆ ರೆಕ್ಕೆ ಮುರಿದ ಅಕ್ಕಿ ಅಂತ ಚಿಂತೆ ಮಾಡ್ತಾ ಇದೀಯಾ? ಹೋ, ಇನ್ನು ಈ ದುಂಬಿ ಈ ಹೂವಿನ ಮಕನನ್ನು ಇರಲಬಂತ ಚಿಂತೆನಾ? ಅಂದ್ರೆ ನೀ ಮಾತಿನ ಅರ್ಥ ಅರ್ಥ ಈ ಅಮರನ ಅಮರವಾಣಿ ಕುಬೇರನ ತಂಗಿ ಅದು ನಿನ್ಗೆಲ್ಲ ಅರ್ಥ ಆಗುತ್ತೆ. ಅಣ್ಣಂದಿರ ಮಾತಿಗೆ ಕಟ್ಟು ಬಿದ್ದು ಯಾವುದೋ ಬಿಕಾರಿಯನ್ನು ಕಟ್ಟುಕೊಂಡ ಅಂತಃಪುರದಲ್ಲಿ ಅರಸಿಯಾಗಿ ಮೆರೆಬೇಕೆಂದಿರೋ ನಿನಗೆ ನನ್ನ ಮಾತಲ್ಲಿ ಅರ್ಥ ಆಗುತ್ತೆ ಮೇಡಮ್ ಮಾಲಿನಿಯವರೇ. ಸಾರಿ ಡಾರ್ಲಿಂಗ್, ಈ ವಿಷಯನ ನಾನೇ ನಿಮ್ಮ ಹತ್ರ ಹೇಳ್ಬೇಕು ಅಂತಿದೆ. ನೋಡಿ, ನೀವು ಆ ಮರ್ಡರ್ ಮಾದೇಶ ಬಡ್ಡಿ ಬಂಗಾರಪ್ಪನ ಜೊತೆ ಸೇರಿ ಹಾಳಾಗಿದ್ದೀರಾ ಅಂತ ತಿಳ್ಕೊಂಡು ನಮ್ಮ ಅಣ್ಣಂದ್ರು ಆ ದೇವ ಕೊಟ್ಟು ನನ್ನ ಮದ್ವೆ ಮಾಡ್ಬೇಕು ಅಂತಿದ್ದಾರೆ. ಅಣ್ಣಂದ್ರನ್ನ ಬಿಟ್ಕೊಡೋ ಸ್ಥಿತಿನಲ್ಲೂ ನಾನಿಲ್ಲ. ನೀವು ಹೇಗಾದ್ರೂ ಮಾಡಿ ನನ್ನ ಕುತ್ತಿಗೆಗೆ ಮಾಂಗಲ್ಯ ಒಂದು ಕಟ್ಬಿಟ್ರೆ ಈ ನನ್ನ ಸೀರಿತದನದ ಯೌವನಕ್ಕೆ ನೀವು ಅಧಿಪತಿ ಆಗಿ. ಎಷ್ಟು ಸಾಕು ಮಾಲಿನಿ, ಎಷ್ಟು ಸಾಕು. ನೀನೆಲ್ಲ ಅಣ್ಣಂದಿರ ಮಾತಿಗೆ ಕಟ್ಟು ಬಿದ್ದ ನನ್ನನ್ನು ಮರ್ತ್ಬಿಟ್ಟಿದ್ದೆ ಅನ್ಕೊಂಡಿದ್ದೆ. ಈ ನಿನ್ನ ಸಿರಿತನದ ಯೌವನಕ್ಕಲ್ಲ, ಈ ನಿನ್ನ ಮನೆತನದ ಸಿರಿ ಸಂಪತ್ತಿಗೆ ಅಧಿಪತಿ ಯಾಕೆ ನಾನು ನೀನು ರಾಜ ರಾಣಿ ಅಂತ ಮೆರೆಯೋಣ. ಮಾಲಿನಿ, ನೀನು ದಿಟ್ಟತನದಿಂದ ಗಟ್ಟಿ ಮನಸ್ಸು ಮಾಡಿ ನಾನು ಹೇಳಿದ ರೀತಿ ಕೇಳಿದರೆ ಸಿರಿ ಸಂಪತ್ತೇನೋ ಇಡೀ ಸರ್ವಸ್ವವು ನಮ್ಮದಾಗುತ್ತೆ. ಏನಂತೀಯ? ಓಕೆ ಡಾರ್ಲಿಂಗ್, ನೀವು ಹೇಗೆ ಹೇಳ್ತಿರೋ ಹಾಗೆ ಕೇಳ್ತೀನಿ. ಆದ್ರೆ ಅಣ್ಣಂದ್ರ ಎದುರಿಕೆಗೆ ಬೇದರೆ ಹಿಂದೆ ಸರಿಯೋದಿಲ್ಲ ಈ ಮಾಲಿನಿ. ನಿಮ್ಮ ಆಲಿಂಗನವನ್ನು ದಕ್ಕೋದಾದ್ರೆ ನಾನೇನ್ ಬೇಕಾದ್ರೂ ಓಕೆ ಡಾರ್ಲಿಂಗ್, ನಿನ್ನಲ್ಲಿ ಇದೇ ದಿಟ್ಟತನ ಇರೋದಾದ್ರೆ ಕೆಂದಾವರೆ ಅಂತಿರುವ ಈ ನಿನ್ನ ಮುಖದ ಕಮಲ ಬೇಸಿಗೆ ಬಾಡದಂತೆ, ಬಿರುಗಾಳಿಗೆ ಬಿರುಕದಂತೆ, ಚಳಿಗಾಲಿಗೆ ನಡುಕದಂತೆ, ಬೋರೆಂದು ಸುರಿಯ ಮಳೆಗೆ ಮುದುಡದಂತೆ ನಿನ್ನ ಬೆನ್ನ ಹಿಂದೆ ಕಾವಲುಗಾರನಾಗಿ ನಾನಿರ್ತೀನಿ ಮಾಲಿನಿ. ಆದ್ರೆ ನಾನು ಇನ್ನೊಬ್ಬನ ಹೆಂಡತಿಯಾಗಿ ನಿಮ್ ಜೊತೆ ಸರಸಲ್ಲಪ್ಪ ಆಡ್ತಿದ್ರೆ ನಾಳೆ ಈ ಸಮಾಜ ನನ್ನ ವ್ಯಭಿಚಾರಣೆ ಅಂತ ಕರೆಯೋದಿಲ್ವಾ? ಸಮಾಜ? ಯಾವ ಸಮಾಜ? ತಲೆ ಕೆಟ್ಟ ಸಮಾಜ, ತಲೆ ಇಲ್ಲ ಸಮಾಜ, ಒಳಗೆ ನಾರುತ್ತಿರುವ ಸಮಾಜ. ಅಣ್ಣ ತಂಗಿ ಅತ್ತಿಗೆ ಮೈದನ ತಾಯಿ ಮಗ ಒಟ್ಟಿಗೆ ಸೇರಿ ನಡೆದರೆ ಅವರ ಮೇಲೆ ಸಂಬಂಧ ಕಲ್ಪಿಸುವ ಈ ಸಮಾಜಕ್ಕೆ ನೀನು ಎದುರ್ತಾ ಇದೆಯಾ ಅಂದ್ರೆ ನಿನ್ಗೆ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ ಅನ್ಸುತ್ತೆ. ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ನೋಡಿ, ನೀವಂದ್ರೆ ನನ್ನ ಪ್ರಾಣ. ನೀವ್ ಹೇಗೆ ಹೇಳ್ತೀರೋ ನಾನು ಹಾಗೆ ಕೇಳ್ತೀನಿ. ಏನೇ ಮನ್ಸು ನೋಯಿಸೋದಕ್ಕೆ ನಂಗೆ ಸ್ವಲ್ಪ ಓಕೆ ಮಾಲಿನಿ, ಹಾಗಾದ್ರೆ ಇದೇ ಮುಸ್ಸಂಜೆಯಲ್ಲಿ ಚಳಿಗೆ ನಡುಗುತ್ತಿರುವ ಈ ಮೈಗೆ ಬಿಸಿ ನೀಡ್ತೀಯಾ? ಓಕೆ, ಹಾಗೆ ಆಗಿ